ಹಾದಿ ದಾಟಿ ಯಶಸ್ಸು ಕಂಡ ಉದ್ಯಮಿ. ವಿಭಿನ್ನವಾದ ರೆಸಾರ್ಟ್ನಿಂದ ಕ್ಲಿಕ್ ಓಲ್ಡ್ ಇಸ್ ಗೋಲ್ಡ್. ಉದ್ಯಮಿ ಚಂದ್ರಶೇಖರ ರಾಜು ಅವರ ಅಮೋಘ ಜರ್ನಿ. ಇದೇ ಹೊತ್ತಿನ ವಿಶೇಷ. ಸ್ಟಾರ್ ಆಫ್ ಕರ್ನಾಟಕ, ನಾನು ಪ್ರತೀಕ್ಷಾ. ಉದ್ಯಮಿ ಬದುಕು ಕಹಿ ಸಿಹಿಯ ಮಿಶ್ರಣದಂತೆ ಇರುತ್ತೆ. ಸಿಹಿಯೇ ಹೆಚ್ಚಿರಬಹುದು, ಕಹಿಯೇ ತುಂಬಿರಬಹುದು, ಆದರೆ ಜರ್ನಿ ಮಾತ್ರ ನಿಲ್ಬಾರ್ದು. ಅಂತಹ ಓರ್ವ ಉದ್ಯಮಿಯ ಸ್ಟೋರಿಯನ್ನ ಇವತ್ತು ನಾವು ನಿಮ್ಗೆ ಹೇಳ್ತಿದ್ದೀವಿ. ನಾವ್ ಎಲ್ಲಿ ಹುಟ್ಟಿದ್ವಿ, ಯಾರ ಮನೇಲಿ ಹುಟ್ಟಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹೆಂಗ್ ಬೆಳೆದ್ವಿ, ಬಡತನದಿಂದ ಹೆಂಗೆಲ್ಲ ಬಚಾವಾದ್ವಿ ಅನ್ನೋದು ಮುಖ್ಯ. ಬಡತನವೇ ಬಂದು ಸಾರಿ ಮಗನೆ ಅಂತ ಕೇಳೋ ಹಂಗೆ ಬೆಳೆದವರು ಪರಿಶ್ರಮಿ, ಸಕ್ಸಸ್ಫುಲ್ ಉದ್ಯಮಿ ಚಂದ್ರಶೇಖರ್ ರಾಜು. ಸ್ಕ್ರಾಚ್ನಿಂದ ಸಾಧಕನಾಗುವ ಪಯಣ ಇದೆಯಲ್ಲ, ಅದು ಖಂಡಿತವಾಗಿಯೂ ನೈಸ್ ರೋಡ್ ಥರಾನೂ ಇರಲ್ಲ, ರಿಂಗ್ ರೋಡ್ ಥರಾನೂ ಇರಲ್ಲ. ಅದೊಂದು ಕಲ್ಲು ಮುಳ್ಳುಗಳ ಹಾದಿ. ಕಷ್ಟ, ನಷ್ಟ, ಸಿಹಿ ಕಹಿಗಳನ್ನ ದಾಟ್ಕೊಂಡು ಬಂದವನಿಗಷ್ಟೇ ಗೊತ್ತು. ಹೀಗೆ ಬಂದು ಸಫಲರಾದವರು ಉದ್ಯಮಿ ಚಂದ್ರಶೇಖರ್ ರಾಜು. ಚಂದ್ರಶೇಖರ್ ರಾಜು ಅವರು ಮೂಲತಃ ಬೆಂಗಳೂರಿನವರು. ಕಡು ಬಡತನದ ಕುಟುಂಬದಲ್ಲಿ ಜನಿಸಿದ ಇವರು ರಾಜಕಾರಣದ ಜೊತೆಗೆ ಉದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟವರು. ಇವರ ಪ್ರಮುಖ ಬಿಸ್ನೆಸ್ ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್, ಹಾಸ್ಪಿಟಾಲಿಟಿ ಮತ್ತು ಹೋಟೆಲ್. ಈಗ ಒಂದು 4 ರಿಸಾರ್ಟ್ನ ಸಕ್ಸಸ್ಫುಲ್ ಆಗಿ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಮುಂದೆ ಸಹ ಇದೇ ಫೀಲ್ಡಲ್ಲಿ ಮುಂದೆ ಮಾಡಬೇಕು ಅಂತ ಒಂದು ಉದ್ದೇಶ. ಈಗ ನಮ್ಮದು ಲಾಸ್ಯ ಅಂತ ಒಂದು ವೆನ್ಯೂಲ್ ರಿಸಾರ್ಟ್ ಮಾಡಿದ್ದೀವಿ. ಇನ್ನೊಂದು ಸೀಕ್ರೆಟ್ ವ್ಯಾಲಿ ಅಂತ ಇನ್ನೊಂದು ರಿಸಾರ್ಟ್ ಮಾಡಿದ್ದೀವಿ. ಕಗ್ಲಿಪುರದಲ್ಲಿ ಒಂದು ಫ್ಯಾಂಟಸಿ ಫಾಲ್ಸ್ ಅಂತ ಒಂದು ಮಾಡಿದ್ದೀವಿ. ಬಿಡದಿನಲ್ಲಿ RR ರಿಸಾರ್ಟ್ಸ್ ಅಂತ ಒಂದು ಮಾಡಿದ್ದೀವಿ. ಈಗ ಸಕಲೇಶ್ಪುರದಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ನ ಮಾಡ್ತಾ ಬರ್ತಾಯಿದ್ದೀವಿ. ಇದ್ರ ಜೊತೆಗೇ ನಮ್ಮ ಕೆಲವೊಂದೆಲ್ಲ ಸೋಷಿಯಲ್ ವರ್ಕ್ ಕೂಡ ಕೆಲಸನೂ ಮಾಡಿಕೊಂಡೇ ಬರ್ತಾಯಿದ್ವಿ ನಮ್ಮ ಜೀವನದುದ್ದಕ್ಕೂ. ಹಾಗೆಯೇ ಜಯನಗರದಲ್ಲಿ ಒಂದು ಅನ್ನಪೂರ್ಣೇಶ್ವರಿ ಸೇವಾ ಸಂಸ್ಥೆ ಅಂತ ಒಂದು ದೊಡ್ಡ ದೇವಸ್ಥಾನ, ಅದನ್ನು ಕೂಡ ಜೀರ್ಣೋದ್ಧಾರ ಮಾಡಿ ಅದು ಕೂಡ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ಪ್ರಮುಖವಾಗಿ ಪಾತ್ರವಹಿಸ್ತಾ, ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ MES ಕಾಲೇಜು BTM ಲೇಔಟಲ್ಲಿ ಮತ್ತು ಜಯನಗರದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 7-8 ವರ್ಷದಿಂದ ಕೆಲಸ ಮಾಡ್ಕೊಳ್ತಾ ಬರ್ತಾಯಿದ್ದೇನೆ. ವಿಭಿನ್ನವಾದ ರೆಸಾರ್ಟ್ ಮತ್ತು ಹೋಟೆಲ್ ಬಗ್ಗೆ ಹೆಚ್ಚು ಗಮನ ಹರಿಸಿರೋ ಇವರು ಕನಕಪುರ ರಸ್ತೆಯಲ್ಲಿ ಲಾಸ್ಯಾದ ರೆಸಾರ್ಟ್, ಸೀಕ್ರೆಟ್ ವ್ಯಾಲಿ, ಫ್ಯಾಂಟಸಿ ಫಾಲ್ಸ್ ಶುರು ಮಾಡಿ ಸಕ್ಸಸ್ ಆಗಿದ್ದಾರೆ. ಲಾಸ್ಯಾ ರೆಸಾರ್ಟ್ 10 ಎಕರೆಯಲ್ಲಿದೆ. ಪ್ರಮುಖವಾಗಿ ಮದುವೆ, ಸಂಗೀತ್, ಹಳದಿ ಕಾರ್ಯಕ್ರಮಗಳು ಇಲ್ಲಿ ಹೆಚ್ಚು ನಡೆಯುತ್ತವೆ. ಇದಕ್ಕಾಗಿಯೇ ಅವರು ಲಾಸ್ಯಾ ರೆಸಾರ್ಟ್ ರೆಡಿ ಮಾಡಿದ್ದಾರೆ. ಜೊತೆಗೆ ಸೀಕ್ರೆಟ್ ವ್ಯಾಲಿಯು ಡಿಫ್ರೆಂಟ್ ಆಗಿದೆ. ಅಲ್ಲಿ ಬೋಟಿಂಗ್ ಕೂಡ ಇದೆ. ಲಾಸ್ಯ ರಿಸಾರ್ಟ್ ಬಂದು ಒಂದು 10 ಎಕರೆನಲ್ಲಿದೆ. 10 ಎಕರೆನಲ್ಲಿ ಇದು ಪ್ರಮುಖವಾಗಿ ಮದುವೆ ಮತ್ತು ಇದು ಬರ್ತ್ಡೇ, ಹುಟ್ಟುದಬ್ಬ ಮತ್ತು ಸಂಗೀತ ಮತ್ತು ಹಲ್ದಿ ಇಂಥ ಕಾರ್ಯಕ್ರಮಗಳು ಜಾಸ್ತಿ ನಡೆಯುತ್ತೆ. ಮತ್ತು ಎಲ್ಲ ಹುಟ್ಟುದಬ್ಬ ಮತ್ತು ಇನ್ನೊಂದು ಮದುವೆ ಕಾರ್ಯಕ್ರಮಗಳು ಜಾಸ್ತಿ ನಡೆಯುತ್ತೆ. ಸೊ ಅದಕ್ಕಂತಲೇ ಸ್ಪೆಷಲ್ ಡಿಸೈನ್ ಮಾಡಿದ್ದೀವಿ ಇದನ್ನು ಲಾಸ್ಯಾನ. ಇನ್ನೊಂದು ಸೀಕ್ರೆಟ್ ವ್ಯಾಲಿ ಅಂತ ಮಾಡಿದ್ದೀವಿ. ಅದರಲ್ಲಿ ಬೋಟಿಂಗ್ ಎಲ್ಲ ಇದೆ. ಅದು ಒಂದು 8 ಎಕರೆ ವಿಸ್ತೀರ್ಣದಲ್ಲಿ ಮಾಡಿದ್ದೀವಿ. ಆಮೇಲೆ ಈ ರಿಸಾರ್ಟ್ ಎಲ್ಲ ನಮ್ಮದು ಬರೀ ನಿಮಗೆ ಜಯನಗರದಿಂದ JP ನಗರದಿಂದ ಬರೀ ಒಂದು 15 ಕಿಲೋಮೀಟ್ರ್ ಅಂತರದಲ್ಲೇ ನಿಮ್ಗೆ ಸಿಗುತ್ತೆ. ಮತ್ತು ನೈಸ್ ರೋಡಿಂದ ಜಸ್ಟ್ 5 ಮಿನಿಟ್ಸು ನಿಮಗೆ ಜರ್ನಿ. ಥ್ರೂಔಟ್ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕಡೆಯಿಂದನೂ ನಿಮಗೆ ಕನಕಪುರ ಲಾಸ್ಟು ಒಂದು ಮೆಟ್ರೋ ಸ್ಟೇಷನ್ ಬಂದರೆ ಅಲ್ಲಿಂದ 5 ನಿಮಿಷ ಜಸ್ಟ್ ಅಷ್ಟೇ. ಆಮೇಲೆ ನಮ್ಮದೆಲ್ಲ ಒಂದು ಸ್ವಲ್ಪ ಸ್ಪೆಷಲ್ ಆಗಿದೆ, ಅಂದರೆ ವಿಭಿನ್ನವಾಗಿ ಮಾಡಿದ್ದೀವಿಲ್ಲ. ಈಗ ನಮ್ಮದು ಸೀಕ್ರೆಟ್ ಸ್ಪಾಟ್ ಇರೋದು ಒಂದು 300 ಎಕರೆ ಜಾಗ, 300 ಎಕರೆ ಒಂದು ಲೇಕ್ ಇದೆ. ಆ ಲೇಕ್ಗೆ ಅಟ್ಯಾಚ್ ಆಗಿ ನಾವು ಆ ರಿಸಾರ್ಟ್ನ ಮಾಡಿದ್ದೀವಿ. ಸೊ ಅದರಲ್ಲಿ ಸ್ಪೀಡ್ ಬೋಟ್ಸು ಮತ್ತು ಜೆಟ್ಸ್ಕೀಸು, ಕಯಾಕಿಂಗ್ಸು ಎಲ್ಲ ಥರನೂ ಇಡೀ ಕನಕಪುರ ರೋಡಲ್ಲಿ ಯಾವುದೋ ನಮ್ಮದೇ ಒನ್ ಆಫ್ ಇಟ್ಸ್ ಕೈಂಡ್. ಅದು ಬೇರೆ ಯಾರ್ದೂ ಇಲ್ಲ ರಿಸಾರ್ಟ್ ಆ ಥರ.
ಫ್ಯಾಂಟಸಿ ಪಾರ್ಕ್ ಕೂಡ ವಿಭಿನ್ನವಾಗಿರುವ ರೆಸಾರ್ಟ್. ಬೆಟ್ಟದ ಮೇಲಿರುವ ಅಪರೂಪದ ರೆಸಾರ್ಟ್ ಇದು. ಜನರಂತೂ ತುಂಬಾನೇ ಆಕರ್ಷಿತರಾಗಿದ್ದಾರೆ. ಜೊತೆಗೆ ಸಕಲೇಶಪುರದಲ್ಲೂ ಫಾಲ್ಸ್ ಬಳಿಯೇ ರೆಸಾರ್ಟ್ ರೆಡಿ ಆಗ್ತಾ ಇದೆ. ಮತ್ತು ಇನ್ನೊಂದು ಫ್ಯಾಂಟಸಿ ಫಾಲ್ಸ್ ಅಂತ ನಮ್ಮ TK ಫಾಲ್ಸ್ ಎದುರುಗಡೆ ಮಾಡಿದ್ವಿ. ನಮ್ಮ ಜಾಗದಲ್ಲಿ ಕೂತ್ಕೊಂಡ್ರೆ ಅದು ಆ ಫಾಲ್ಸ್ ಕಾಣುತ್ತೆ, ಮತ್ತು ಅದ್ರ ಶಬ್ದನೂ ಕೇಳುತ್ತೆ, ಮತ್ತು ಅದು ಒಂದು ಬೆಟ್ಟದ ಮೇಲೆ ಮಾಡಿದ್ವಿ. ಸೊ ಇದೆಲ್ಲ ಒಂದು ನಮ್ಮ ಒಂದು ವೈವಿಧ್ಯಮಯ ಒಂದು ರಿಸಾರ್ಟು. ಎಲ್ಲನೂ ಡಿಫ್ರೆಂಟಾಗಿ ಮಾಡಿದ್ದೀವಿ. ಎಲ್ಲ ಮಾಮೂಲಿ ಥರ ರಿಸಾರ್ಟ್ ಮಾಡ್ತಾರೆ ಆ ಥರ ನಾವು ಮಾಡಿಲ್ಲ. ನಾವೇ ಒಂದು ಬೇರೆ ಥರ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೀವಿ. ಇನ್ನೊಂದು ನಾವು ಸಕಲೇಶಪುರದಲ್ಲಿ ಮಾಡ್ತಾ ಇರೋದು, ನಮ್ಮ ಜಾಗದಲ್ಲೇ 2 ಫಾಲ್ಸ್ ಇದೆ. 2 ಫಾಲ್ಸ್ ಜೊತೆಗೆ ಒಂದು ಕೆರೆ ಇದೆ. ಸೊ ಅಂಥ ಒಂದು ಜಾಗ ಇಡೀ ಸಕಲೇಶಪುರದಲ್ಲಿ ಆ ಥರ ಜಾಗ ಬೇರೆ ಎಲ್ಲೂ ನಿಮ್ಗೆ ಕಾಣೋದಿಲ್ಲ. ಸೊ ಅಂಥ ಜಾಗದಲ್ಲಿ ಇನ್ನೊಂದು ಡೆವಲಪ್ ಮಾಡ್ತಾಯಿದ್ವಿ. ಮತ್ತು ಬಿಡದಿಯಲ್ಲೊಂದು ಡೆವಲಪ್ ಮಾಡ್ತಾಯಿದ್ವಿ. ಬೆಂಗಳೂರಿಗೆ ಹತ್ತಿರವಾಗಿರೋದೇ ಲಾಸ್ಯ ರೆಸಾರ್ಟ್. ಇಲ್ಲಿ ಸಿಗುವ ಆಂಧ್ರ ಶೈಲಿಯ ಊಟ ಬೇರೆಲ್ಲೂ ಸಿಗೋದಿಲ್ಲ. ವಿಶೇಷ ಅಂದ್ರೆ ಲಾಸ್ಯ ರೆಸಾರ್ಟ್ನಲ್ಲಿ ಹಾಸ್ಪಿಟಾಲಿಟಿ ತುಂಬಾನೇ ಚೆನ್ನಾಗಿದೆ. ನಮ್ಮದು ನೋಡಿ, ಈಗ ಲಾಸ್ಯ ಅಂದರೆ ಇರೋದ್ರಲ್ಲಿ ನಮ್ಮದೇ ಫಸ್ಟ್ ರಿಸಾರ್ಟು. ಜನಕ್ಕೆ ಹತ್ತಿರ ಆಗುತ್ತೆ. ಯಾವಾಗ ಬೇಕಾದ್ರೂ ಬಂದವರು ಬೇಗ ಬೇಕಾದ್ರೆ ಮನೆ ಸೇರ್ಕೋಬೋದು. ಮತ್ತು ನಮ್ಮದು ಆಂಧ್ರ ಶೈಲಿ ಊಟ ಅಂದರೆ ಒನ್ ಆಫ್ ದ ಬೆಸ್ಟ್ ನಿಮಗೆ ರೆಸಿಪಿ ಇಲ್ಲಿ ಸಿಗುತ್ತೆ ನಿಮಗೆ. ಮತ್ತು ಜನ ಕೂಡ ಅಷ್ಟೇ, ಹಾಸ್ಪಿಟಾಲಿಟಿ ನಮಗೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಅವ್ರಿಗೆ ಏನು ಬೇಕೋ ಮುಂದೆ ನಿಂತು ವಿಚಾರಿಸ್ತಾರೆ ನಮ್ಮ ಇದರಲ್ಲಿ. ಜೊತೆಗೆ ನಾನು ಕೂಡ ಇಲ್ಲಿ ಬಂದು ಅವ್ರಿಗೆ ಏನು ಕಷ್ಟ ಸುಖ ವಿಚಾರಿಸಿ ಪ್ರತಿಯೊಂದು ಮುಂದೆ ನಿಂತು ನಮ್ಮ ಕಸ್ಟಮರ್ಸ್ಗೆ ಸರ್ವಿಸ್ ಕೊಡ್ತಾ ಇರ್ತೀವಿ. ಫುಲ್ ಸೆಕ್ಯೂರಿಟಿ ಇಲ್ಲಿದೆ. ಗ್ರಾಹಕರಿಗೆ ಯಾವುದೇ ತೊಂದರೆಯಾಗುವಂಥ ವಾತಾವರಣ ಇಲ್ಲಿ ಇಲ್ಲ. ಸುರಕ್ಷತೆ ಅಂತ ಏನಿಲ್ಲ, ಫುಲ್ ಸೆಕ್ಯೂರಿಟಿ ಇದೆ. ಗೇಟೆಡ್ ಕಮ್ಯುನಿಟಿ ಇದು. ಫುಲ್ ರೈಟ್ ರೌಂಡ್ ಕಾಂಪೌಂಡ್ ಇದೆ. 24 hours ಸೆಕ್ಯೂರಿಟಿ ಇದೆ. ಎಲ್ಲ ಕ್ಯಾಮ್ರಾಸ್ ಇದೆ. ಆಮೇಲೆ ಜನ ಎಲ್ಲ ಇಲ್ಲೇ, ಸ್ಟಾಫ್ ಎಲ್ಲ ಇಲ್ಲೇ ಇರ್ತಾರೆ. ಸೊ ಇದರಲ್ಲೇ ಸ್ಟಾಫ್ ಇರೋದ್ರಿಂದ ಸೊ ಯಾವ ಜನಕ್ಕೂ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇನ್ನು ಚಂದ್ರಶೇಖರ್ ರಾಜು ಅವರು ರಾಜಕೀಯದಲ್ಲೂ ಸಕ್ರಿಯವಾಗಿದ್ದಾರೆ. ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದಾರೆ ಕೂಡ. ಈಗ ರಾಜಕೀಯ ರಂಗದಲ್ಲಿ ನನಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ರು. ನಾನು 2 ಸತಿ ನಾನೊಂದು ಸತಿ ಮತ್ತು ನಮ್ಮ ಶ್ರೀಮತಿಯವರು ಕೂಡ ಒಂದೊಂದು ಕಡೆ ಪಾರ್ಟಿಸಿಪೇಟ್ ಮಾಡಿದ್ವಿ. ಕಾಂಗ್ರೆಸ್ಸಿಂದ ಪಾರ್ಟಿಸಿಪೇಟ್ ಮಾಡಿದ್ವಿ. ಎಲೆಕ್ಷನ್ ನಿಂತ್ಕೊಂಡಿದ್ವಿ, ಕಾರ್ಪೊರೇಷನ್ ಎಲೆಕ್ಷನ್ಗೆ. ಮತ್ತು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಸಿಟಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದೀನಿ. ಅದ್ರ ಜೊತೆಗೆ ನಮ್ಮ ಜೀವನನೂ ನೋಡ್ಕೋಬೇಕಲ್ಲ. ಹಾಗಾಗಿ ನಮ್ಮ ಪರ್ಸನಲ್ ಸಮಸ್ಯೆಗಳು ಭಾಳ ಇತ್ತು. ಸೊ ಅದರಿಂದ ನಾನು ಒಂದು ಸ್ವಲ್ಪ ರಾಜಕೀಯನ ಬದಿಗೊತ್ತಿ ಈ ನಮ್ಮ ಬಿಸ್ನೆಸ್ ಕಡೆ ಸ್ವಲ್ಪ ಡೈವರ್ಟ್ ಆಗಿ ಸೊ ಮೇಯ್ನ್ಲಿ ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. MES ಸಂಸ್ಥೆಯ ಕಾರ್ಯದರ್ಶಿಯಾಗಿರುವ ಇವರು ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ನಮ್ಮ MES ಸಂಸ್ಥೆ ಮಾಡೆಲ್ ಎಜುಕೇಷನ್ ಸೊಸೈಟಿ ಅಂತ ಸುಮಾರು ಒಂದು 65 ವರ್ಷದ ವಿದ್ಯಾಸಂಸ್ಥೆ ಅದು. ನಮ್ಮ ಸಂಸ್ಥೆಯಲ್ಲಿ ನಮ್ಮ ದೇವೇಗೌಡರ ಮಕ್ಕಳು ಎಲ್ಲರೂ ಅಲ್ಲೇ ಓದಿರೋದು. ಮತ್ತು ರವಿಶಂಕರ್ ಗುರೂಜಿಯವರು ಅಲ್ಲೇ ಓದಿರೋದು. ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿ ಒಳ್ಳೊಳ್ಳೆ ಹುದ್ದೆನಲ್ಲಿ ಇರ್ತಕ್ಕಂಥ ಆ ವಿದ್ಯಾರ್ಥಿಗಳು ಆ ಸ್ಕೂಲ್ದು ಒಂದು ಹೆಮ್ಮೆ. ಮತ್ತು ಇಡೀ ಬೆಂಗಳೂರಲ್ಲಿ MES ಸಂಸ್ಥೆ ಅಂದರೆ ಒಂದು ಹೆಸರು ಗಳಿಸಿರ್ತಕ್ಕಂಥ ಒಂದು ಸಂಸ್ಥೆ, ಒಂದು ಶಿಸ್ತಿಗೆ ಹೆಸರಾಗಿರ್ತಕ್ಕಂಥ ಒಂದು ಸಂಸ್ಥೆ ಅದು. ಅಲ್ಲಿ ಒಂದು 2,000 ಜನ ಮಕ್ಕಳು ಓದ್ತಾ ಇದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಹಲವು ಪಾರ್ಕ್ಗಳು ಉಳಿಯುವಲ್ಲಿ ಇವರ ಹೋರಾಟ ಗಮನಾರ್ಹವಾದದ್ದು. ನಮ್ಮ ಇದರಲ್ಲಿ ನಮ್ಮ ಲಕ್ಷ್ಮಣರಾವ್ ಅವರು ಮತ್ತು ನಮ್ಮ SM ಕೃಷ್ಣ ಅವ್ರ ಕಾಲದಲ್ಲಿ ಒಂದಷ್ಟು ಎಲ್ಲ ಈ ಪಾರ್ಕ್ನೆಲ್ಲ ಉಳಿಸಿದ್ರು. ಅದಾದಮೇಲೆ ಏನಾಯಿತು, ಕೆಲವರೆಲ್ಲ ಕೆಲವರು ಸಂಘಗಳಿಗೆ ಸಂಸ್ಥೆಗಳಿಗೆ ಕೊಡೋಕ್ಕೆ ಶುರು ಮಾಡಿದರು. ಅವ್ರು ಬಂದು ಕಾಂಪೌಂಡ್ ಹಾಕ್ಕೊಳ್ತೀವಿ ಅಂದರೆ ಒಂದು ಸತಿ ಅವ್ರು ಕಾಂಪೌಂಡ್ ಹಾಕ್ಕೊಂಡು ಅವ್ರ ಪೊಸಿಷನ್ ತೊಗೊಂಡ್ರೆ ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗನೇ ಇರೋದಿಲ್ಲ. ಅವ್ರಿಗೆ ವಿದ್ಯಾಸಂಸ್ಥೆ ಕೊಟ್ಟಿದ್ದೀವಿ, ಮತ್ತು ಇನ್ನೊಂದು ಕಾಲೇಜಿಗೆ ಕೊಟ್ಟಿದ್ವಿ, ಮತ್ತು ಇನ್ಯಾರಿಗೂ ಅಕಾಡೆಮಿ ಕೊಟ್ಟಿದ್ದೀವಿ ಅಂತ ಶುರು ಮಾಡಿದರು. ನಾವು ಅದನ್ನೆಲ್ಲ ಇದು ಮಾಡಿ ಸುಪ್ರೀಂ ಕೋರ್ಟಿಂದ ಸ್ಟೇ ತಂದು ಆ ಜಾಗನೆಲ್ಲ ಉಳಿಸಿ ಈಗ ಮಕ್ಕಳಿಗೆ ಆಡೋದಕ್ಕೆ ಅನುಕೂಲ ಮಾಡಿಕೊಡ್ತಾಯಿದ್ದೀವಿ. ದೇವಸ್ಥಾನ ಜಯನಗರ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಒಂದು ಅರ್ಧ ಎಕರೆನಲ್ಲಿ ಒಂದು ದೇವಸ್ಥಾನ, ಅದು ಕೂಡ ಹೀಗೇ ಒಬ್ರಿಗೆ ಯಾರಿಗೋ ಬೇರೆ ಕಾಲೇಜವ್ರಿಗೆ ಅಲರ್ಟ್ ಮಾಡಿಬಿಟ್ಟಿದ್ರು ನಮ್ಮ BDN ಅವರು. ಅವರು ಬಂದು ಅಲ್ಲಿ ಜಾಗ
ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಬಂದಾಗ ನಾವೆಲ್ಲ ಸೇರಿ ಅಲ್ಲೊಂದು ದೇವಸ್ಥಾನ ಮಾಡಿ, ಆ ಊರಿಗೊಂದು ದೇವಸ್ಥಾನ ಬೇಕು ಅನ್ನೋ ಥರ ಮಾಡಿ ಅಲ್ಲಿ ದೊಡ್ಡದಾಗಿ ಒಂದು ದೇವಸ್ಥಾನ ಮಾಡಿ ಈ ಕಡೆ ವಯಸ್ಸಾದವ್ರಿಗೆ ಅಲ್ಲಿ. ರಾಜು ಅವರು ಕ್ಷತ್ರಿಯ ಸಮುದಾಯ ವಿದ್ಯಾರ್ಥಿಗಳಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಈ ಸಮುದಾಯದ ಬಡ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯ ನೆರವು ನೀಡಿದ್ದಾರೆ. ನಮ್ಮ ಕಮ್ಯುನಿಟಿಯಲ್ಲಿ ಸುಮಾರು ಎಲ್ಲ ಎಜುಕೇಷನ್ ಫೀಲ್ಡಲ್ಲಿ ಚೆನ್ನಾಗಿದ್ದಾರೆ. ಒಂದು 20-25 ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ. ನಾವು ಅವ್ರ ಜೊತೆ ಮಾತಾಡಿ ಅವರು ನಮಗೆ ಸಹಾಯ ಮಾಡ್ತಾರೆ. ನಾನು ಮತ್ತು ನಮ್ಮ ಸ್ನೇಹಿತರು ಮುಂದೆ ನಿಂತ್ಕೊಂಡು ನಮ್ಮ ಇಡೀ ಕಮ್ಯುನಿಟಿಯಲ್ಲಿ, ಮತ್ತು ನಮ್ಮದು ಆಂಧ್ರಲ್ಲಿ ಜಾಸ್ತಿ ಜನ ನಮ್ಮ ಕಮ್ಯುನಿಟಿಯವರು. ಆಂಧ್ರಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ಇಂಜಿನಿಯರಿಂಗ್ ಓದ್ತಾರೆ ಮತ್ತು ಮೆಡಿಕಲ್ ಓದ್ತಾರೆ ಅವ್ರಿಗೆಲ್ಲರಿಗೂ ಕರ್ಕೊಂಡೋಗಿ ನಾವೇ ಖುದ್ದಾಗಿ ಅವ್ರಿಗೆ ಫ್ರೀ ಸೀಟ್ ಕೊಡೋ ಥರ ವ್ಯವಸ್ಥೆ ಮಾಡಿ ಎಷ್ಟೋ ಜನಕ್ಕೆ ಫ್ರೀ ಸೀಟು ಕೊಡಿಸಿ ನಾವು ಅವ್ರಿಗೆ ಮತ್ತು ಓದೋಕ್ಕೆ ಕೂಡ ಸಹಾಯ ಮಾಡಿದ್ದೀವಿ. ಮತ್ತು ನಮ್ಮದೇ ಹಾಸ್ಟೆಲ್ ಇದೆ ಜಯನಗರದಲ್ಲಿ, ನಮ್ಮದೇ ಒಂದು ಹಾಸ್ಟೆಲ್ ಇದೆ. ಆ ಮಕ್ಕಳಿಗೆ ಅಲ್ಲೇ ಹಾಸ್ಟೆಲಲ್ಲಿ ಎಲ್ಲನೂ ಉಚಿತವಾಗಿ ಕೊಟ್ಟು ಅವ್ರಿಗೆ ಕಾಲೇಜಿಗೆ ಸೇರಿಸಿ ವಿದ್ಯಾಭ್ಯಾಸನ ಕೊಡಿಸ್ತಾ ಇದ್ದೀವಿ ಅವ್ರಿಗೆ. ಪ್ರತಿಯೊಂದು ಕಡೆಯೂ ಆಂಧ್ರಲ್ಲಿರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆಯಿಂದನೂ ಜನ ಅಲ್ಲಿ ಬರ್ತಾರೆ. ಅವ್ರ ಜೊತೆ ನಾವು ಸೇರಿ ನಮ್ಮ ಸಮಾಜ ಸೇವೆನ ಮಾಡ್ತಾ ಬರ್ತಾಯಿದ್ದೀವಿ. ಇಷ್ಟೆಲ್ಲ ಸಾಮಾಜಿಕ ಕೈಂಕರ್ಯದಲ್ಲಿ ತೊಡಗಿರುವ ಚಂದ್ರಶೇಖರ್ ರಾಜು ಅವರು ಬಡ ಕುಟುಂಬದಿಂದ ಬಂದು ಈ ಮಟ್ಟಿಗೆ ಬೆಳೆದವರು. ಬಡತನದಿಂದ ಬಂದವರು ನಾವು. ನಮ್ಮ ತಂದೆಗೆ 5 ಜನ ಮಕ್ಕಳು ನಾವು. ಅವ್ರಿಗೆ ಊಟಕ್ಕೆ ಕಷ್ಟ ಇತ್ತು. ಆ ಟೈಮಲ್ಲಿ ನಮ್ಮನ್ನೆಲ್ಲ ಸಾಕಿ ಅವರು ಒಂದಷ್ಟು ವಿದ್ಯಾಭ್ಯಾಸ ಕೊಟ್ಟರು. ಅದಾದಮೇಲೆ ನಾವು ನಮ್ಮ ಇದು ನೋಡ್ಕೋಬೇಕಲ್ಲ ಅಂತ ಪ್ರತಿಯೊಂದು ಕೆಲಸನೂ ಮಾಡಿದ್ದೀವಿ. ಇಂಥ ಕೆಲಸ ಮಾಡಿಲ್ಲ ಅಂತಿಲ್ಲ. ಲಾರಿ ಇರ್ಬೋದು, ಇಟ್ಕೆಗಳಿರ್ಬೋದು, ಕನ್ಸ್ಟ್ರಕ್ಷನ್ ಲೈನಲ್ಲಿ ಇರ್ಬೋದು, ಪ್ರತಿಯೊಂದು ಲೈನಲ್ಲೂ ಬಂದು ನಾವು ಕಷ್ಟ ಬಿದ್ದು, ಅಂದರೆ ರಾತ್ರಿ ಹಗಲು ಕಷ್ಟ ಬಿದ್ದು ಈ ಒಂದು ಮಟ್ಟಕ್ಕೆ ಸ್ನೇಹಿತರು ಮತ್ತು ನಮ್ಮ ಜೊತೆ ಇರೋರಿಂದ ಎಲ್ಲ ಕೂಡಿ ಕೆಲಸ ಮಾಡಿ ಅಣ್ಣ ತಮ್ಮಂದ್ರು ಅಷ್ಟೇ, ಈಗ ಎಲ್ಲರೂ ಅಷ್ಟೇ ಕಷ್ಟ ಬಿದ್ದು ಈ ಮಟ್ಟಕ್ಕೆ ನಾವೀಗ ಈ ಸಮಾಜದಲ್ಲಿ ಒಂದು ನೆಲೆ ಊರಿದ್ದೀವಿ. ನಮ್ಮ ತಂದೆ ತಾಯಿಯವರೆಲ್ಲ ಬೇಸಿಕಲಿ ಆಂಧ್ರ ಕಡೆಯಿಂದ ಬಂದವರು. ನಾವೆಲ್ಲ ಹುಟ್ಟು ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇ, ಬೆಂಗಳೂರಲ್ಲೇ ಹುಟ್ಟು ಬೆಳೆದಿದ್ದೆಲ್ಲ ನಾವೆಲ್ಲ. ಮತ್ತು ಗೌರ್ಮೆಂಟ್ನಲ್ಲಿ ನಾನು ನಾಗರಿಕ ಹಿತರಕ್ಷಣಾ ಸಮಿತಿ ಅಂತ ಒಂದು ಡೈರೆಕ್ಟ್ರಾಗಿ ಅಲ್ಲಿ ಕೆಲಸ ಮಾಡಿದ್ದೆ. ಜಯನಗರದಲ್ಲಿ ಕಾಂಗ್ರೆಸ್ ಇದರಿಂದ ನಾನು ಎಲೆಕ್ಷನ್ ನಿಂತಿದ್ದೆ. ಮತ್ತು ನನ್ನ ಶ್ರೀಮತಿಯವರು ಶಾಕಾಂಬರಿ ನಗರ ಅಲ್ಲಿ ಅವರು ಕಂಟೆಸ್ಟ್ ಮಾಡಿದರು. ಇವತ್ತೂ ನಾವು ಗಂಡ ಹೆಂಡತಿ ಇಬ್ಬರೂ ಸಹ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡ್ಕೊಂಡು ಸಮಾಜ ಸೇವೆ ಮಾಡ್ತಾ ಬರ್ತಾಯಿದ್ವಿ. ಹಲವು ಕ್ಷೇತ್ರಗಳಲ್ಲಿ ವಿಶಿಷ್ಟ ಛಾಪು ಮೂಡಿಸಿರುವ ಫ್ಯಾಂಟಸಿ ಹಾಲಿಡೇ ಗ್ರೂಪ್ನ ಚೇರ್ಮನ್ ಚಂದ್ರಶೇಖರ್ ರಾಜು ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಚಂದ್ರಶೇಖರ್ ರಾಜು, ಫೌಂಡರ್ ಲಾಸ್ಯಾ ವೆನ್ಯೂ ಅಂಡ್ ರೆಸಾರ್ಟ್ಸ್. ನಿಜವಾಗ್ಲೂ ನಮ್ಮಂಥ ಕಷ್ಟ ಬಿದ್ದು ಮುಂದೆ ಬಂದಂತಹ, ಹಾಗೆಯೇ ನಮ್ಮ ಸಾಧನೆಯನ್ನು ನೀವು ಗುರುತಿಸಿ ನಮಗೆ ಒಂದು ಸ್ಫೂರ್ತಿ ಕೊಟ್ಟಂಥ ಒಂದು ಒಳ್ಳೆಯ ವೇದಿಕೆಯನ್ನು ಸಿದ್ಧ ಮಾಡಿದ್ರಿ. ಭಾಳ ಖುಷಿಯಾಯಿತು. ನಮ್ಮ ಜೀವನದಲ್ಲಿ ನಿಜವಾಗ್ಲೂ ನಮ್ಮಂಥ ಸಾಧನೆ ಮಾಡಿದವ್ರನ್ನ ಗುರುತಿಸಿ ನೀವು ಮಾಡ್ತಾ ಇರೋ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಹೆಮ್ಮೆ ತರುವಂಥದ್ದು. ಭಾಳ ಚೆನ್ನಾಗಿತ್ತು, ಭಾಳ ಖುಷಿಯಾಯಿತು. ಹೀಗೆ ನಮ್ಮಂಥ ಸಾಧಕರನ್ನ ಕಷ್ಟ ಬಿದ್ದು ಮುಂದೆ ಬಂದಂಥವ್ರನ್ನ ಗುರುತಿಸಿ ಮುಂದೇನೂ ಇಂಥ ಕಾರ್ಯಕ್ರಮ ಮಾಡಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಮತ್ತೊಬ್ಬ ಸಾಧಕರ ಜೊತೆ ಮತ್ತೊಮ್ಮೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.